ಯಾರದು? ಎಲ್ಲಿ? ಯಾವಾಗ? ಹೇಳುತ್ತೇನೆ. ನಮ್ಮ ಊರ ಅರಮನೆಯಲ್ಲಿ ಪ್ರದರ್ಶನ ನಡೆಯುತ್ತೇನೆ. ಅದನ್ನು ನಡೆಸಿಕೊಡುವುದು ಯಾರು ಗೊತ್ತೇ? ಪ್ರಸಿದ್ಧವಾದ ರಾಜನರ್ತಕಿ. ಅವಳ ಹೆಸರು ಮಾಧವಿ. ನಾಟ್ಯ ಅಷ್ಟೇ ಅಲ್ಲ, ಅವಳು ಬಹಳ ರೂಪವಂತಳು ಕೂಡ. ನಾನು ಒಂದು ಸಲ ಅವಳ ನಾಟ್ಯವನ್ನು ನೋಡಿದ್ದೇನೆ. ಅಪ್ಪಪ್ಪ, ಅಷ್ಟು ಸೌಂದರ್ಯವಂತಳ ನಾಟ್ಯವನ್ನು ಖಂಡಿತವಾಗಿಯೂ ನೋಡಲೇಬೇಕು. ಹೊರಡೋಣ ಬನ್ನಿ. ಅರಮನೆ, ಮಾಧವಿಯ ನಾಟ್ಯ. ಕಣ್ಣಗಿ ಮತ್ತು ಕೋವಲನ್ ಮನೆಗೆ ಹಿಂತಿರುಗುತ್ತಾರೆ. ಕಣ್ಣಗಿ, ನಾಟ್ಯ ಚೆನ್ನಾಗಿತ್ತು ಅಲ್ಲವೇ? ಹೌದು, ಬಹಳ ಚೆನ್ನಾಗಿತ್ತು. ನಾಟ್ಯಕ್ಕೆಂದೇ ಹುಟ್ಟಿರುವ ಹಾಗಿದೆ ಅವಳ ಸೌಂದರ್ಯ. ಹೌದು, ನಿಮಗೆ ನಾಟ್ಯವೆಂದರೆ ಅಷ್ಟು ಇಷ್ಟವೇ? ಹೌದು ಕಣ್ಣಗಿ, ಯಾವಾಗಲೂ ವ್ಯಾಪಾರ ವ್ಯಾಪಾರ ಎಂದು ಹೊರದೇಶಕ್ಕೆ ಹೋಗುವುದೇ ಆಗುತ್ತದೆ. ಸಮಯ ಸಿಕ್ಕಿದಾಗ ಇಂತಹ ಕಲೆಗಳಲ್ಲಿ ಸ್ವಲ್ಪ ಅಭಿಮಾನ ಅಷ್ಟೇ. ಆಯಿತು ಸ್ವಾಮಿ, ನಿಮಗೆ ಸಂತೋಷವಾದಲ್ಲಿ ನೀವು ಯಾವಾಗ ಬೇಕಾದರೂ ಹೋಗಿ ಬನ್ನಿ. ನಿಮ್ಮ ಸಂತೋಷವೇ ನನ್ನ ಸಂತೋಷ. ಆಹಾ, ಇಂತಹ ಹೆಂಡತಿ ನನಗೆ ದೊರಕಿರುವುದು ನನ್ನ ಭಾಗ್ಯವೇ. ಇದೇ ರೀತಿ ಯಾವಾಗಲೂ ಕೋವಲನ್ ಮಾಧವಿಯ ನಾಟ್ಯವನ್ನು ನೋಡಿ ನೋಡಿ ಹುಚ್ಚನಾದನು. ಯಾವಾಗಲೂ ಮಾಧವಿಯಂತಲೇ ಇರುತ್ತಿದ್ದ. ಅವನಿಗೆ ನನ್ನ ಹೆಂಡತಿ ಕಣ್ಣಗಿಯಂತ ಮಾತನಾಡಲು ಕೂಡ ಸಮಯವಿರಲಿಲ್ಲ. ಒಂದು ದಿನ ಮಾಧವಿಯ ತಾಯಿ, ಮಾಧವಿ, ನೀನು ಇನ್ನೂ ಎಷ್ಟು ದಿನ ತಾನೇ ಹೀಗೆ ಇರುವೆ? ಕೋವಲನ್ ನಿನ್ನನ್ನು ಬಿಟ್ಟು ಹೋದರೆ ಅಷ್ಟರಲ್ಲಿ ಅವನಲ್ಲಿರುವ ಹಣ ಒಡವೆಗಳನ್ನು ನಾವು ವಶಪಡಿಸಿಕೊಳ್ಳಬೇಕು. ಅಮ್ಮ, ತಪ್ಪಮ್ಮ, ತಪ್ಪು. ಕೋವಲನ್ ನಾನು ಮನಸಾರೆ ಪ್ರೀತಿಸುತ್ತಿದ್ದೇನೆ. ಕಣ್ಣಗಿ ಬಹಳ ಒಳ್ಳೆಯವಳು. ನನ್ನ ಹತ್ತಿರ ಕೋವಲನ್ ಬರುವುದು ಗೊತ್ತಾದರೂ ಕೂಡ ಗಂಡನ ಸಂತೋಷಕ್ಕಾಗಿ ತಡೆ ಮಾಡಬಾರದೆಂದು ತೃಪ್ತಿಯಿಂದಲೇ ಅವರನ್ನು ಇಲ್ಲಿಗೆ ಕಳುಹಿಸುತ್ತಾಳೆ. ಅವರಿಗೆ ನಾವು ದ್ರೋಹ ಮಾಡಬಾರದಮ್ಮ. ಸಾಕು, ನಿಲ್ಲಿಸು ನಿನ್ನ ಮಾತನ್ನು. ಏನು ಮಾಡಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಮಾಧವಿಗೆ ಗೊತ್ತಿಲ್ಲದೆ ಕಣ್ಣಗಿ ಹತ್ತಿರ ಇರುವ ಎಲ್ಲ ಒಡವೆ ವಸ್ತ್ರಗಳನ್ನು ತೆಗೆದುಕೊಳ್ಳುವವಳು ಅವಳ ತಾಯಿ. ಕಣ್ಣಗಿ ಪ್ರತಿದಿನ ತನ್ನ ಗಂಡನ ದಾರಿಯನ್ನೇ ಕಾಯುತ್ತಿದ್ದಳು. ಸ್ವಾಮಿ, ನೀವು ನಮ್ಮ ಮನೆಗೆ ಬಂದು ಎಷ್ಟು ದಿನವಾಯಿತು? ಒಂದು ದಿನವಾದರೂ ನನ್ನನ್ನು ನೋಡಲು ಬರಬಾರದೆ? ಅಂತಹ ಪಾಪಿಯೇ ನಾನು. ನೀವು ಬರುವ ದಾರಿಯನ್ನೇ ಕಾಯುತ್ತಿದ್ದೇನೆ. ಅದೇ ಸಮಯದಲ್ಲಿ ಕಣ್ಣಗಿಯ ತಾಯಿ ಅಲ್ಲಿಗೆ ಬರುವವರು. ಸಮಾಧಾನ ಮಾಡಿಕೊಳ್ಳಮ್ಮ, ಕಾಲ ಎಂದಿಗೂ ಹೀಗೆ ಇರುವುದಿಲ್ಲ. ಖಂಡಿತವಾಗಿಯೂ ನಿನ್ನ ಗಂಡ ನಿನ್ನ ಹತ್ತಿರ ಬಂದೇ ಬರುತ್ತಾನೆ. ಯಾವಾಗಮ್ಮ, ಯಾವಾಗ? ಅವರಿಗೆ ಸ್ವಲ್ಪವೂ ನನ್ನ ನೆನಪು ಆಗುತ್ತಿಲ್ಲವೇ? ಇದರಲ್ಲಿ ಅವರಿಗೆ ಅಲ್ಲಿರುವುದು ಮನಸ್ಸಿಗೆ ಸಂತೋಷವಾದರೆ ನಾನು ಅದಕ್ಕೆ ಅಡ್ಡಿ ಮಾಡುವುದಿಲ್ಲ. ಅವರು ಯಾವಾಗ ಬರುತ್ತಾರೋ ಬರಲಿ, ನನ್ನ ಹಣೆಯಲ್ಲಿ ಬರದಿರೋ ಹಾಗೆ ನಡೆಯಲಿ. ದೇವರೇ ನಿನ್ನನ್ನು ಕಾಪಾಡಬೇಕಮ್ಮ. ಅವಳ
ದುಃಖವು ದೇವರಿಗೆ ತಲುಪಿತೋ ಏನು. ಒಂದು ದಿನ ಕೋವಲನಿಗೆ ತನ್ನ ತಪ್ಪು ಅರಿವಾಗಿ ಮನೆಗೆ ಹಿಂದಿರುಗುತ್ತಾನೆ. ಕಣ್ಣಗಿ, ನಾನು ನಿನಗೆ ಬಹಳ ಮೋಸ ಮಾಡಿಬಿಟ್ಟೆ. ನಾನು ಮಾಧವಿಯ ನಾಟ್ಯವನ್ನು ಮೆಚ್ಚಿ ಅವಳಲ್ಲಿ ನನ್ನನ್ನ ಮರೆತೆ, ನನ್ನ ಮೇಲೆ ಪ್ರಾಣವನ್ನೇ ಇಟ್ಟಿದ್ದ ನಿನ್ನನ್ನು ಕೂಡ ಮರೆತೆ. ಆದರೆ ಅಲ್ಲಿ ಇಷ್ಟು ದಿನ ಇದ್ದಾಗ ನನಗೆ ನಿಜ ಗೊತ್ತಾಯಿತು, ಮಾಧವಿಯ ತಾಯಿ ಎಂಥವಳು ಎಂದು. ಅವಳ ಹಣದಾಸೆಯಿಂದ ನಿನ್ನ ಹತ್ತಿರ ಇದ್ದ ಒಡವೆ ಹಣ ಎಲ್ಲವನ್ನೂ ಅನ್ಯಾಯವಾಗಿ ತೆಗೆದುಕೊಂಡಿದ್ದಾಳೆ ಎಂದು. ಆಹಾ, ನೀನು ಎಂತಹ ಉತ್ತಮ. ನಿನ್ನನ್ನು ನಾನು ಬಿಟ್ಟು ಹೋದರೂ ನೀನು ಇನ್ನೂ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿರುವೆ. ನನ್ನನ್ನು ಕ್ಷಮಿಸುವೆಯಾ ಕಣ್ಣಲ್ಲಿ? ಅಯ್ಯೋ, ಏನು ಸ್ವಾಮಿ ನೀವು ಹೇಳುವುದು? ಇಂತಹ ಒಂದು ಸಮಯಕ್ಕಾಗಿ ನಾನು ಎಷ್ಟು ದಿನದಿಂದ ಕಾಯುತ್ತಿದ್ದೆ. ನಾನು ಎಂದಿಗೂ ನಿಮ್ಮ ವಿಶ್ವಾಸಕ್ಕೊಳಗಾದ ನಿಮ್ಮ ಕಣ್ಣಲ್ಲಿ. ಆಹಾ, ಇಂತಹ ಒಬ್ಬ ಪತಿವ್ರತೆಯನ್ನು ಬಿಟ್ಟು ಇಷ್ಟು ದಿನ ನನ್ನ ವ್ಯಾಪಾರವನ್ನು ಗಮನಿಸದೆ ಎಲ್ಲವನ್ನೂ ಕಳೆದು ಬಂದೆನಲ್ಲ. ಇನ್ನು ಮುಂದೆ ಏನು ಮಾಡುವುದು? ದೇವರೇ, ನಮ್ಮ ಗತಿ ಏನು? ಸ್ವಾಮಿ, ಏನಿದು? ಏಕೆ ದುಃಖಿಸುವಿರಿ? ನಮ್ಮ ಹತ್ತಿರ ಏನು ಇಲ್ಲದಿದ್ದರೆ ನಂಬಿಕೆ ಎಂಬುವುದು ಇದೆ. ಬನ್ನಿ, ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳಿ. ಇಲ್ಲ ಕಣ್ಣಗಿ, ಇಲ್ಲ. ಏನು ಮಾಡುವುದು ಎಂಬುದೇ ಯೋಚನೆ ಆಗಿದೆ. ನಮ್ಮ ವ್ಯಾಪಾರ ಮತ್ತೆ ಪ್ರಾರಂಭ ಮಾಡುವುದಕ್ಕೆ ಹಣವನ್ನು ಹೇಗೆ ಹೊಂದಿಸುವುದು? ಬಹಳ ಬೇಗನೆ ಆಗುತ್ತಿದೆ. ಕಣ್ಣಗಿ ಒಂದು ನಿರ್ಧಾರದಿಂದ, ಏಕೆ ಇಷ್ಟೊಂದು ಕೊರಗುತ್ತೀರಿ? ನಮ್ಮ ಮದುವೆಯಲ್ಲಿ ನೀವು ನನಗೆ ಕೊಟ್ಟ ಮಾಣಿಕ್ಯದ ಹರಳಿನ ಕಾಲ್ಕಡಗವು ಇನ್ನೂ ನನ್ನ ಹತ್ತಿರವೇ ಇದೆ. ಅದರಲ್ಲಿ ಒಂದನ್ನು ಅಡವಿಟ್ಟರೂ ಕೂಡ ಸಾಕಷ್ಟು ಹಣ ಸಿಗುತ್ತದೆ. ಅದರಿಂದ ಮತ್ತೆ ನಾವು ನಮ್ಮ ವ್ಯಾಪಾರವನ್ನು ಪ್ರಾರಂಭಿಸೋಣ. ಹಾಗೆ ಮಾಡೋಣ ಕಣ್ಣೆ. ಆದರೆ ಈ ಊರಿನಲ್ಲಿ ಇರುವುದು ನನಗೆ ಇಷ್ಟವಿಲ್ಲ. ನಾನು ಆ ನೆನಪುಗಳಿಂದ ಹೊರಬರಬೇಕು. ಆದ್ದರಿಂದ ನಾವು ಈ ಊರನ್ನು ಬಿಟ್ಟು ಪಾಂಡ್ಯ ದೇಶದ ರಾಜಧಾನಿಯಾದ ಮಧುರೆಗೆ ಹೋಗಿ ಅಲ್ಲಿ ನಮ್ಮ ವ್ಯಾಪಾರವನ್ನು ಮತ್ತೆ ಪ್ರಾರಂಭಿಸೋಣ. ಆಯಿತು ಸ್ವಾಮಿ, ಹಾಗೆ ಮಾಡೋಣ. ಇಬ್ಬರು ಮಧುರೆಗೆ ಹೊರಡುವರು. ರಾಜಾದಿರಾಜ ರಾಜಮಾರ್ತಾಂಡ ಗಂಭೀರ ಪಾಂಡ್ಯ ಮಹಾರಾಜ ಇಲ್ಲಿನ ರಾಜನ ಹೆಸರು ನೆಡುಂಚೆಳಿಯನ್. ಉತ್ತಮ ರಾಜನೆಂದು ಹೆಸರು ಪಡೆದಿರುವವರು ರಾಣಿ ಕೋಪೆರುಂದೇವಿ. ಇತ್ತ ಕಣ್ಣಗಿಯ ಮನೆಯನ್ನು. ಕಣ್ಣಗಿ, ನಾನಿನ್ನು ಕಡಗವನ್ನು ತೆಗೆದುಕೊಂಡು ಈ ಊರಿನಲ್ಲಿರುವ ಅಕ್ಕಸಾಲಿಗನ